ಕೆ ಎಸ್ ಈಶ್ವರಪ್ಪರ ಮತ ಇಲ್ಲ ಅಂತ ಕಾಣ್ತದ. ಆದರೆ ಯತ್ನಾಳರ ಮತ ಅದು ಯಾರಿಗೆ ಹೋಗ್ಬೋದು. ಯತ್ನಾಳರ ಮತ ಅಂತ ನಿಶ್ಚಿತವಾಗಿಯೂ ಕುಮಾರಸ್ವಾಮಿಗಳು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೂ ಅವರಿಗೆ ಒಂದು ಭಯ ಏನದಪ್ಪ ಅಂದ್ರೆ ನಮ್ಮಲ್ಲಿ ಅದರಲ್ಲಿ JDS ಹೊಡ್ಕೊಂಡು ಹೋಗ್ಬೋದಾ ಅಂತ. ಯಾಕಂದರೆ ಈಗಾಗಲೇ ಈ JDSನ ಶಾಸಕರು ಹಿಡ್ಕೊಳ್ಳೋ ದೃಷ್ಟಿ ಇಟ್ಕೊಂಡು ಅಥವಾ ಆ ದಿಶೆಯಲ್ಲೇ DK ಶಿವಕುಮಾರ್ ಅವರು ಸಾಕಷ್ಟು ಮುಂದೆ ಹೋಗಿದ್ದಾರೆ. ಅದನ್ನು ಪ್ರಯತ್ನ ಜೋರ್ದಾರ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಅಥವಾ ಯಾರು ಸಂಪರ್ಕದಲ್ಲಿದ್ದಾರೆ ಕಾಂಗ್ರೆಸ್ನ ಜೊತೆಗೆ ಅನ್ನುವಂಥ ಮಾತುಗಳಿದ್ದಾವೆ. ಯಾಕಂದರೆ DKC ಇಂಥ ಕೆಲಸಗಳಲ್ಲಿ ಮಾಹಿರ್ ಅವರು, ಅದಕ್ಕಾಗಿ ಎಚ್ಚರಿಕೆನೂ ಇಬ್ಬರು ಮಾಹಿರಲ್ಲ. ಅವರು ಇಬ್ಬರು ಪ್ರತಿದ್ವಂದ್ವಿ. ಅದರಲ್ಲೂ ಮುಖ್ಯವಾಗಿ ಹಾಯ ಮೈಸೂರು ಇರೋದು ತಮ್ಮ ಹಿಡಿತವು ಸಾಧಿಸೋದಂತೆ ಅವ್ರಿಗೆ ಭಾಳ ಮುಖ್ಯ. ಅದು ಈಗಂತೂ ಮುಂದಿನ ಚುನಾವಣೆಗೆ ಈ ತಯಾರಿಗಳು ಮಾಡುವುದರಿಂದಾಗಿ 28 ಡಿವೈಡ್ ಮಾಡ್ಕೊಂಡು ಕರೆಕ್ಟಾಗಿ ಹೊಡೆದ್ರೆ ಯಾವ ರೀತಿ ಹಾಕ್ಬೇಕು, ಏನು ಹಾಕ್ಬೇಕು ಅನ್ನೋದು ಹೇಳೋ ಜೊತೆಗೆ 28 ಮತಗಳನ್ನು ಹೊಡಿದು ಹೆಂಗಪ್ಪ ಅನ್ನೋ ಪ್ಲ್ಯಾನ್ ಅಂತ ಹಾಕಿದ್ದಾರೆ. ಈ ಪ್ಲ್ಯಾನ್ದಲ್ಲಿ ಹೆಚ್ಚಿಗೆ ಗೆಲ್ಲವರು ಇವತ್ತು DK ಶಿವಕುಮಾರ್ ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿ ಇದಾಗಲಿ ನಿಮ್ಗೆ ಏನಪ್ಪ ಅಂದ್ರೆ ಈಗ ಆಡಳಿತಗಳಿದ್ದಾರೆ. ಆಡಳಿತದಲ್ಲಿದ್ದವರು ಇಲ್ಲಿ ಮೇಲುಗೈ ಸಾಧಿಸ್ತಾರೆ ವಿಧಾನ ಪರಿಷತ್ ಚುನಾವಣೆಗಳಲ್ಲಿ. ಆದರೂ ಸಹಿತ ಭಯ ಆತಂಕ ಕಾಂಗ್ರೆಸ್ನಲ್ಲೂ ಅದು. ಯಾಕಂದ್ರೆ ಯಾವ ಸಮಯದಲ್ಲಿ ಯಾರು ಎಲ್ಲಿ ಹೊರಡ್ತಾರೋ ಗೊತ್ತಿಲ್ಲ. ಮತ್ತು ಈಗಾಗಲೇ ದೇಶ ತುಂಬ ಈ ವಿಧಾನ ಪರಿಷತ್ ಎಲೆಕ್ಷನ್ ಆಗಿರ್ಬೋದು, ರಾಜ್ಯಸಭಾದಾಗಿರ್ಬೋದು, ಯಾವ ರೀತಿಯಾಗಿ ಗೆದ್ದು ಹಾಕ್ತಿರ್ತಾರೆ, ಏನು ಮಾಡ್ತಿರ್ತಾರೆ ನೋಡಿದ್ವಿ. ಈಗಾಗಲೇ ನೀವು ನೋಡಿದ್ರಿ ಮಧ್ಯಪ್ರದೇಶದಲ್ಲಿ ಏನಾಯಿತು ಅಂತೇಳಿ ಕಾಂಗ್ರೆಸ್ನ ಸೀಟ್ ಹೊಡ್ಕೊಂಡು ಹೋಗಿಬಿಟ್ರು. ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಅಂತೇಳಿ. ಅದು ಮಿಸ್ಟೇಕು ಅಲ್ಲದು. ಇಂಥ ಪ್ರಸಂಗದಲ್ಲೇ ಇಲ್ಲೂ ಸಹಿತ ಅದು ಆಗ್ಬೋದಾ ಅನ್ನುವಂಥದ್ದು. ಯಾಕಂದ್ರೆ BJPನೂ ಅದೇ ಕೆಲಸ ಮಾಡ್ತದೆ. ಪಾರ್ಟಿ ಹೊಡಿದು ಹೆಂಗೆ ಹೊಡಿಬೇಕು, ಹೆಂಗೆ ಹೊಡ್ತೋಗ್ಬೇಕು ಅನ್ನೋದ್ರಲ್ಲಿ ಅವ್ರಿಗೇನು ಕಸಿ ಹೇಳುವಂಥದ್ದು ಏನೂ ಇಲ್ಲ. ಕಮಲ ಆಪ್ರೇಷನ್ದಾಗ ಭಾಳ ಮುಂದೆ ಇದ್ದಾರೆ. ಆದರೆ ಇಲ್ಲ ಆಪ್ರೇಷನ್